ಎಲ್ಲದಕ್ಕಿಂತ ಫಸ್ಟ್ ಒಂದು ವಿಷಯ ಹೇಳ್ತೀನಿ. ಇದ್ರ ಬಗ್ಗೆ ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ಯಾರೋ ಬಂದಿದ್ರು ನಮ್ಮ ಸ್ನೇಹಿತರೊಬ್ಬರು. ಈ ಸೈಬರ್ ಕ್ರೈಮ್ ಬಗ್ಗೆನೇ ಒಂದು ಕತೆ ಸಿನಿಮಾ ಮಾಡಬೇಕಾಗಿತ್ತು. ಅದು ಹೆಂಗೆ ಅಂದರೆ ಅದು ನಮ್ಮ ಜೀವನದಲ್ಲಿ ನಡೀತದೆ ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಅದನ್ನು ಎಲ್ಲ ರಿಸರ್ಚ್ ಮಾಡಿ ಒಬ್ಬರು ಸ್ಕ್ರಿಪ್ಟ್ ಮಾಡಿದರು. ಇದೇ ಆರ್ ಚಂದ್ರು ಅವ್ರು ಪ್ರೊಡ್ಯೂಸ್ ಮಾಡಿ ಒಬ್ಬರು ಸಿನಿಮಾ ಮಾಡಬೇಕಾಗಿತ್ತು, ಗುರು ಅಂತ. ಸೊ ಅದು ಏನೇನೋ ಹೇಳಿದ್ರು ಅವ್ರು, ಕಮರ್ಷಿಯಲ್ ಕಾಂಬೋಡಿಯಲ್ಲಿ ಕೂತಿರ್ತಾರೆ, ಅಲ್ಲಿಂದ ಇದು ಮಾಡ್ತಾರೆ, ಹಾಗೆ ಹೀಗೆ ಅಂತ. ಒಂದು ಆಗಿದ್ದೇನೆಂದರೆ ಒಂದು ದಿನ ಬೆಳಿಗ್ಗೆ ಮಾರ್ನಿಂಗು ಏನಂದರೆ ಹಿಂಗೆ ಹಿಡಿತಾರೆ ಅಂದರೆ ಅವ್ರು ಫಸ್ಟು ಹೌಸ್ ವೈಫ್ಸಿಗೆ ಫೋನ್ ಮಾಡ್ತಾರೆ. ಏನೋ ಮಾಡಿಬಿಟ್ಟು ನೀವು ಒಂದೇನೋ ಒಂದು ಬುಕ್ ಮಾಡಿದ್ದೀರಾ ಅಂತ ಕೇಳ್ತಾರೆ, ಯಾವುದೋ ಒಂದು ಐಟಮ್. ಇಲ್ಲಲ್ಲ ನಾವೇನು ಮಾಡಿಲ್ಲ ಅಂದರೆ ಇಮಿಡಿಯೇಟ್ ಕಟ್ ಮಾಡಿಬಿಡ್ತಾರೆ, ಅವ್ರು ಟೈಮೇ ವೇಸ್ಟ್ ಮಾಡಲ್ಲಂತೆ. ಹೌದು ಮಾಡಿದ್ದೀವಿ ಅಂದ್ಕೊಳ್ಳಿ, ಪಟ್ಟಂತ ನೋಡಿ ನಿಮ್ಮ ಮನೆ ಹುಡುಕ್ತಾ ಇದ್ದಾರೆ, ಈ ನಂಬರ್ಗೆ ಫೋನ್ ಮಾಡಿ ಅವ್ನು ಬಂದು ನಿಮ್ಮ ಮನೆ ಅಡ್ರೆಸ್ ಸಿಗ್ತಿಲ್ಲ ಅಂತ ಒಂದು ನಂಬರ್ ಬರುತ್ತೆ. ಅದರಲ್ಲಿ ಇವ್ರಿಗೆ ಗೊತ್ತಾಗಿಲ್ಲ, ಹ್ಯಾಶ್ಟ್ಯಾಗು ಸ್ಟಾರು ಎಲ್ಲ ಇದೆಯಲ್ಲ, ಇವ್ರು ಟ್ರೈ ಮಾಡಿದ್ದಾರೆ. ಇಮ್ಮಿಡಿಯೇಟಾಗಿ ಅದನ್ನು ಈ ವಾಟ್ಸಪ್ನ ಇದು ಮಾಡ್ತಾರೆ ಗೊತ್ತಾ, ಆ ಥರ ಹ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕಾಲ್ ಫಾರ್ವರ್ಡಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅಲ್ಲಿಂದ ವಾಟ್ಸಪ್ ವರ್ಕ್ ಆಗಲ್ಲ, ಯಾರು ಫೋನ್ ಮಾಡಿದ್ರು ನಮಗೆ ಬರಲ್ಲ, ಕಾಲ್ ಫಾರ್ವರ್ಡಿಂಗ್ ಆಗ್ಬಿಟ್ಟಿರುತ್ತೆ. ಅರ್ಥ ಆಯ್ತಾ? ಅವಾಗ ಏನಾಗುತ್ತೆ, ಬೇರೆಯವ್ರಿಗೆ ಮೆಸೇಜ್ ಹೋಗ್ತಾ ಇರುತ್ತೆ, ನನಗೆ ಪ್ರಾಬ್ಲಮಲ್ಲಿದ್ದೀನಿ, ನಾನು ಅರ್ಜೆಂಟ್ ದುಡ್ಡು ಕಳಿಸು ಅಂತ. ಅವ್ರು ಏನು ಪ್ರಾಬ್ಲಮ್ ಒಂದು ಟ್ರೈ ಮಾಡಿದ್ರೆ ನಿಮ್ಮ ನಂಬರ್ ಸಿಗ್ತಿರಲ್ಲ. ಅವಾಗ ಏನು ಅನ್ಕೊತಾರೆ, ಏನೋ ಪ್ರಾಬ್ಲಮ್ ಆಗಿರ್ಬೋದು, ಏನಕ್ಕೆ ಅವ್ರು ಕೇಳ್ತಾರೆ ಅಂತ ಕೆಲವ್ರು ದುಡ್ಡು ಕಳಿಸ್ಬಿಡ್ತಾರೆ. ಸೊ ಈ ಥರ ಆಗಿತ್ತು. ಇಮ್ಮಿಡಿಯೇಟಾಗಿ ಏನಾಯಿತು, ಒಬ್ಬರು ಅವರ ಪ್ರಿಯಾಂಕಾ ಅವ್ರ ಬ್ರದರ್ ಇಮ್ಮಿಡಿಯೇಟಾಗಿ ಫೋನ್ ಮಾಡಿ ನಿಮ್ದು ಹ್ಯಾಕ್ ಆಗಿದೆ ಅಂತ. ಅವ್ನು ತುಂಬ ಸ್ಮಾರ್ಟ್ ಇದ್ದ. ನಾವು ಯಾವುದೋ ಗಡಿಬಿಡಿಲಿದ್ವಿ, ಫೋನ್ ಮಾಡಿ ಇಮ್ಮಿಡಿಯೇಟಾಗಿ ಹ್ಯಾಕ್ ಆಗಿದೆ, ನೀವು ಇಮಿಡಿಯೇಟ್ ಇದು ಮಾಡಿ ಅಂದ್ಕೊಳ್ಳಿ, ನಾವು ಇಮಿಡಿಯೇಟ್ ಲೈವ್ ಮಾಡಿದ್ವಿ. ಸೊ ಆಮೇಲೆ ಇಮಿಡಿಯೇಟ್ ಕಂಪ್ಲೇಂಟ್ ಮಾಡಿದ್ವಿ. ಅದೇ ಇವ್ರು ಹೇಳ್ತಿರೋದು 1 ಅವರ್, ಆ ಗೋಲ್ಡನ್ ಅವರಿಗೆಲ್ಲ ಇಮಿಡಿಯೇಟಾಗಿ ಮಾಡಿ ಬ್ಯಾಂಕ್ಗೆ ನೀವು ಇದು ಮಾಡ್ಬಿಟ್ಟ ಅಂದರೆ ಇಮಿಡಿಯೇಟಾಗಿ ಅದು ಎಲ್ಲಿ ಟ್ರಾನ್ಸಾಕ್ಷನ್ ಆಗಿರ್ತಾರೋ ಅದನ್ನು ಹೋಲ್ಡ್ ಮಾಡ್ತಾರೆ. ಸೊ ಅದು ಸ್ವಲ್ಪ ಈಸಿ ಆಯಿತು. ಸೊ ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡಿದ್ರು, ಇದನ್ನು ಏನು ಅವೇರ್ನೆಸ್ ಥರ ಬಂದು ಹೇಳಿ, ಎಷ್ಟೋ ಜನಕ್ಕೆ ಗೊತ್ತಾಗಲಿ ಇದು. ಎಷ್ಟೋ ಜನ ಎದುರು ಬಿಡ್ತಾರೆ, ಎಷ್ಟೋ ಜನ ಹೇಳಕ್ಕೆ ಇದು ಮಾಡಲ್ಲ, ಆಮೇಲೆ ಕೆಲವು ಗೊತ್ತೇ ಆಗಲ್ಲ, ಆಮೇಲೆ ಕಂಪ್ಲೇಂಟ್ ಕೊಟ್ಟರೆ ಇನ್ನೇನು ಪ್ರಾಬ್ಲಮ್ ಅನ್ಕೊತಾರೆ. ಸೊ ಹಂಗೆ ಅನ್ಕೊಂಬಿಡಿ, ಎನಿಥಿಂಗ್ ನಿಮ್ಗೆ ಡೌಟ್ ಬಂದರೆ ಇಮ್ಮಿಡಿಯೇಟಾಗಿ ಪೊಲೀಸವ್ರು ಕಂಪ್ಲೇಂಟ್ ಮಾಡಿ ಬ್ಯಾಂಕ್ಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಬೇಕು ಅಂತಲೇ ಇಲ್ಲಿ ಇವತ್ತು ಸೇರಿರೋದು. ಎಲ್ಲದಕ್ಕಿಂತ ಫಸ್ಟ್ ಒಂದು ವಿಷಯ ಹೇಳ್ತೀನಿ. ಇದ್ರ ಬಗ್ಗೆ ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ಯಾರೋ ಬಂದಿದ್ರು ನಮ್ಮ ಸ್ನೇಹಿತರೊಬ್ಬರು. ಈ ಸೈಬರ್ ಕ್ರೈಮ್ ಬಗ್ಗೆನೇ ಒಂದು ಕತೆ ಸಿನಿಮಾ ಮಾಡಬೇಕಾಗಿತ್ತು. ಅದು ಹೆಂಗೆ ಅಂದರೆ ಅದು ನಮ್ಮ ಜೀವನದಲ್ಲಿ ನಡೀತದೆ ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಅದನ್ನು ಎಲ್ಲ ರಿಸರ್ಚ್ ಮಾಡಿ ಒಬ್ಬರು ಸ್ಕ್ರಿಪ್ಟ್ ಮಾಡಿದರು. ಇದೇ ಆರ್ ಚಂದ್ರು ಅವ್ರು ಪ್ರೊಡ್ಯೂಸ್ ಮಾಡಿ ಒಬ್ಬರು ಸಿನಿಮಾ ಮಾಡಬೇಕಾಗಿತ್ತು, ಗುರು ಅಂತ. ಸೊ ಅದು ಏನೇನೋ ಹೇಳಿದ್ರು ಅವ್ರು, ಕಮರ್ಷಿಯಲ್ ಕಾಂಬೋಡಿಯಲ್ಲಿ ಕೂತಿರ್ತಾರೆ, ಅಲ್ಲಿಂದ ಇದು ಮಾಡ್ತಾರೆ, ಹಾಗೆ ಹೀಗೆ ಅಂತ. ಒಂದು ಆಗಿದ್ದೇನೆಂದರೆ ಒಂದು ದಿನ ಬೆಳಿಗ್ಗೆ ಮಾರ್ನಿಂಗು ಏನಂದರೆ ಹಿಂಗೆ ಹಿಡಿತಾರೆ ಅಂದರೆ ಅವ್ರು ಫಸ್ಟು ಹೌಸ್ ವೈಫ್ಸಿಗೆ ಫೋನ್ ಮಾಡ್ತಾರೆ. ಏನೋ ಮಾಡಿಬಿಟ್ಟು ನೀವು ಒಂದೇನೋ ಒಂದು ಬುಕ್ ಮಾಡಿದ್ದೀರಾ ಅಂತ ಕೇಳ್ತಾರೆ, ಯಾವುದೋ ಒಂದು ಐಟಮ್. ಇಲ್ಲಲ್ಲ ನಾವೇನು ಮಾಡಿಲ್ಲ ಅಂದರೆ ಇಮಿಡಿಯೇಟ್ ಕಟ್ ಮಾಡಿಬಿಡ್ತಾರೆ, ಅವ್ರು ಟೈಮೇ ವೇಸ್ಟ್ ಮಾಡಲ್ಲಂತೆ. ಹೌದು ಮಾಡಿದ್ದೀವಿ ಅಂದ್ಕೊಳ್ಳಿ, ಪಟ್ಟಂತ ನೋಡಿ ನಿಮ್ಮ ಮನೆ ಹುಡುಕ್ತಾ ಇದ್ದಾರೆ, ಈ ನಂಬರ್ಗೆ ಫೋನ್ ಮಾಡಿ ಅವ್ನು ಬಂದು ನಿಮ್ಮ ಮನೆ ಅಡ್ರೆಸ್ ಸಿಗ್ತಿಲ್ಲ ಅಂತ ಒಂದು ನಂಬರ್ ಬರುತ್ತೆ. ಅದರಲ್ಲಿ ಇವ್ರಿಗೆ ಗೊತ್ತಾಗಿಲ್ಲ, ಹ್ಯಾಶ್ಟ್ಯಾಗು ಸ್ಟಾರು ಎಲ್ಲ ಇದೆಯಲ್ಲ, ಇವ್ರು ಟ್ರೈ ಮಾಡಿದ್ದಾರೆ. ಇಮ್ಮಿಡಿಯೇಟಾಗಿ ಅದನ್ನು ಈ ವಾಟ್ಸಪ್ನ ಇದು ಮಾಡ್ತಾರೆ ಗೊತ್ತಾ, ಆ ಥರ ಹ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕಾಲ್ ಫಾರ್ವರ್ಡಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅಲ್ಲಿಂದ ವಾಟ್ಸಪ್ ವರ್ಕ್ ಆಗಲ್ಲ, ಯಾರು ಫೋನ್ ಮಾಡಿದ್ರು ನಮಗೆ ಬರಲ್ಲ, ಕಾಲ್ ಫಾರ್ವರ್ಡಿಂಗ್ ಆಗ್ಬಿಟ್ಟಿರುತ್ತೆ. ಅರ್ಥ ಆಯ್ತಾ? ಅವಾಗ ಏನಾಗುತ್ತೆ, ಬೇರೆಯವ್ರಿಗೆ ಮೆಸೇಜ್ ಹೋಗ್ತಾ ಇರುತ್ತೆ, ನನಗೆ ಪ್ರಾಬ್ಲಮಲ್ಲಿದ್ದೀನಿ, ನಾನು ಅರ್ಜೆಂಟ್ ದುಡ್ಡು ಕಳಿಸು ಅಂತ. ಅವ್ರು ಏನು ಪ್ರಾಬ್ಲಮ್ ಒಂದು ಟ್ರೈ ಮಾಡಿದ್ರೆ ನಿಮ್ಮ ನಂಬರ್ ಸಿಗ್ತಿರಲ್ಲ. ಅವಾಗ ಏನು ಅನ್ಕೊತಾರೆ, ಏನೋ ಪ್ರಾಬ್ಲಮ್ ಆಗಿರ್ಬೋದು, ಏನಕ್ಕೆ ಅವ್ರು ಕೇಳ್ತಾರೆ ಅಂತ ಕೆಲವ್ರು ದುಡ್ಡು ಕಳಿಸ್ಬಿಡ್ತಾರೆ. ಸೊ ಈ ಥರ ಆಗಿತ್ತು. ಇಮ್ಮಿಡಿಯೇಟಾಗಿ ಏನಾಯಿತು, ಒಬ್ಬರು ಅವರ ಪ್ರಿಯಾಂಕಾ ಅವ್ರ ಬ್ರದರ್ ಇಮ್ಮಿಡಿಯೇಟಾಗಿ ಫೋನ್ ಮಾಡಿ ನಿಮ್ದು ಹ್ಯಾಕ್ ಆಗಿದೆ ಅಂತ. ಅವ್ನು ತುಂಬ ಸ್ಮಾರ್ಟ್ ಇದ್ದ. ನಾವು ಯಾವುದೋ ಗಡಿಬಿಡಿಲಿದ್ವಿ, ಫೋನ್ ಮಾಡಿ ಇಮ್ಮಿಡಿಯೇಟಾಗಿ ಹ್ಯಾಕ್ ಆಗಿದೆ, ನೀವು ಇಮಿಡಿಯೇಟ್ ಇದು ಮಾಡಿ ಅಂದ್ಕೊಳ್ಳಿ, ನಾವು ಇಮಿಡಿಯೇಟ್ ಲೈವ್ ಮಾಡಿದ್ವಿ. ಸೊ ಆಮೇಲೆ ಇಮಿಡಿಯೇಟ್ ಕಂಪ್ಲೇಂಟ್ ಮಾಡಿದ್ವಿ. ಅದೇ ಇವ್ರು ಹೇಳ್ತಿರೋದು 1 ಅವರ್, ಆ ಗೋಲ್ಡನ್ ಅವರಿಗೆಲ್ಲ ಇಮಿಡಿಯೇಟಾಗಿ ಮಾಡಿ ಬ್ಯಾಂಕ್ಗೆ ನೀವು ಇದು ಮಾಡ್ಬಿಟ್ಟ ಅಂದರೆ ಇಮಿಡಿಯೇಟಾಗಿ ಅದು ಎಲ್ಲಿ ಟ್ರಾನ್ಸಾಕ್ಷನ್ ಆಗಿರ್ತಾರೋ ಅದನ್ನು ಹೋಲ್ಡ್ ಮಾಡ್ತಾರೆ. ಸೊ ಅದು ಸ್ವಲ್ಪ ಈಸಿ ಆಯಿತು. ಸೊ ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡಿದ್ರು, ಇದನ್ನು ಏನು ಅವೇರ್ನೆಸ್ ಥರ ಬಂದು ಹೇಳಿ, ಎಷ್ಟೋ ಜನಕ್ಕೆ ಗೊತ್ತಾಗಲಿ ಇದು. ಎಷ್ಟೋ ಜನ ಎದುರು ಬಿಡ್ತಾರೆ, ಎಷ್ಟೋ ಜನ ಹೇಳಕ್ಕೆ ಇದು ಮಾಡಲ್ಲ, ಆಮೇಲೆ ಕೆಲವು ಗೊತ್ತೇ ಆಗಲ್ಲ, ಆಮೇಲೆ ಕಂಪ್ಲೇಂಟ್ ಕೊಟ್ಟರೆ ಇನ್ನೇನು ಪ್ರಾಬ್ಲಮ್ ಅನ್ಕೊತಾರೆ. ಸೊ ಹಂಗೆ ಅನ್ಕೊಂಬಿಡಿ, ಎನಿಥಿಂಗ್ ನಿಮ್ಗೆ ಡೌಟ್ ಬಂದರೆ ಇಮ್ಮಿಡಿಯೇಟಾಗಿ ಪೊಲೀಸವ್ರು ಕಂಪ್ಲೇಂಟ್ ಮಾಡಿ ಬ್ಯಾಂಕ್ಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಬೇಕು ಅಂತಲೇ ಇಲ್ಲಿ ಇವತ್ತು ಸೇರಿರೋದು.